ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲೇ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಒಂದು ಅಮಾನವೀಯ ಘಟನೆ ಆಗಿದೆ. ಒಂದು ನೊಂದಂಥ ಕುಟುಂಬ ಯಾವ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗ ಅಂತ ಹೇಳಿ ಅಧಿಕಾರಕ್ಕೆ ಬಂದರು, ಅಂಥ ಒಂದು ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡದೆ ಇಡೀ ಕುಟುಂಬದ 4 ಜನ ಸದಸ್ಯರು ಮುಂದಿನ ಜೀವನದಲ್ಲಿ ಬಾಳ್ಬೇಕಾದಂಥ ಹೆಣ್ಣು ಮಗಳು ಜೊತೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ದೇವರ ದರ್ಶನವನ್ನು ಮಾಡಿ ಇಡೀ ಕುಟುಂಬ ವಿಷವನ್ನು ಸೇವಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಕೆಲಸ. ಕೂಡಲೇ ಪೊಲೀಸು ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ತಕ್ಷಣ ನೀವು ಅವರು ಮುಖ್ಯಮಂತ್ರಿಗಳ ಸಂಬಂಧಿ ಎನ್ನುವಂತಹ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡದೆ ಆ ಆರೋಪಿಯನ್ನು ಬಿಟ್ಟಿದ್ದರಿಂದ ಇವತ್ತು ಕುಟುಂಬದ ಚೀರ್ನಳ್ಳಿ ಗ್ರಾಮದ ವ್ಯಕ್ತಿ ಏನು ಇವತ್ತು ಅನ್ಯಾಯ ಆಗಿದೆ. ಅವರಿಂದ ಚಂದಗಾಲ ಗ್ರಾಮದ 4 ಜನ ವಿಷವನ್ನು ಸೇವಿಸುವಂಥ ಕೆಲಸ ಆಗಿದೆ. ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು. ಮತ್ತೆ ವಿಷವನ್ನು ತೆಗೆದುಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ಕೊಡಬೇಕು, ಅವರಿಗೆ ನ್ಯಾಯವನ್ನು ದೊರಕಿಸ್ಬೇಕು. ಮತ್ತೆ ಅವರು ಹೋಗಿ ಪೊಲೀಸ್ ಇಲಾಖೆಯನ್ನು ಮನವಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೆ FIR ಮಾಡದೆ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕಾಗಲಿಲ್ಲ. ಆ ಇಲಾಖೆಯ ಅಧಿಕಾರಿ ಮೇಲೆ ತಕ್ಷಣ ಕ್ರಮವನ್ನು ತೆಗೆದುಕೋಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ಮೈಸೂರಿಗೆ ಹೋದ ನಂತರ ಈಗ ಒಬ್ಬರು ಸತ್ತಿದ್ದಾರೆ, ಇನ್ನೊಬ್ಬರು ಸೀರಿಯಸ್ ಇದೆ, ಇನ್ನಿಬ್ಬರು ಕೂಡ ICUನಲ್ಲಿದ್ದಾರೆ. ಪೊಲೀಸ್ ಇಲಾಖೆಯ ಕೃಷ್ಣರಾಜನಗರದ ಪೊಲೀಸ್ ಸ್ಟೇಷನ್ನ ಮುಂದೆ ಆ ವ್ಯಕ್ತಿಗಳ ಬಾಡಿಯನ್ನು ಇಟ್ಟು ನ್ಯಾಯ ಸಿಗುವವರಿಗೆ ಅನಿವಾರ್ಯವಾಗಿ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.